ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಇವತ್ತಿನ ವ್ಲಾಗ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ತುಂಬ ದಿನ ಆಯಿತು ನನ್ನ ಚಾನಲಲ್ಲಿ ಟ್ರಾವೆಲ್ ವ್ಲಾಗ್ ಅಂತ ಹಾಕಿ ನಾನು ಬಹುಶಃ ಪಾಂಡಿಚೇರಿಗೆ ಹೋಗಿ ಬಂದಿದ್ದು ಆದಮೇಲೆ ಯಾವುದೇ ಟ್ರಾವೆಲ್ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ಅನಿಸುತ್ತೆ. ನಾನು ಮಧ್ಯದಲ್ಲಿ ಒಂದು 2-3 ಸಲ ಅಲ್ಲಿ ಇಲ್ಲಿ ಹೋಗಿದ್ದೆ, ಬಟ್ ಯಾವುದೂ ಅದನ್ನು ವೀಡಿಯೋ ಮಾಡಿ ಹಾಕಿರಲಿಲ್ಲ. ಸೊ ಫೈನಲಿ ಇವತ್ತು ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೊರಟಿದ್ದೀವಿ ಮೈಸೂರು ಕಡೆಗೆ. ಮೈಸೂರು ಯಾಕೆ ಅಂತಂದರೆ ತುಂಬ ಹತ್ತಿರದಲ್ಲಿದೆ, ಟ್ರಾವೆಲ್ ಜಾಸ್ತಿ ಇರಲ್ಲ. ಮಕ್ಕಳನ್ನ ತುಂಬ ದೂರ ಅಂತಂದರೆ ಕಾರಲ್ಲಿ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಗುಂಡಣ್ಣ ಇವಾಗ ಓಡಾಡ್ತಿರೋದ್ರಿಂದ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಹಠ ಮಾಡ್ತಾನೆ. ಹಾಗಾಗಿನೇ ಕಾರಲ್ಲಿ ಈ ಥರ ಎಲ್ಲ ಒಂದು ಸೆಟಪ್ ಮಾಡಿರ್ತೀವಿ. ಕೆಳಗಡೆ ಏನಿಲ್ಲ, ಕಾರಲ್ಲಿ ಕೆಳಗಡೆ ಸೈಡಲ್ಲಿ ಒಂದು ಸ್ವಲ್ಪ ದಿಂಬುಗಳನ್ನ ಜೋಡಿಸಿ ಅದ್ರ ಮೇಲೆ ಒಂದು ಕಂಫರ್ಟರು ಇಲ್ವ ದಪ್ಪಕ್ಕಿರೋ ಒಂದು ಬ್ಲ್ಯಾಂಕೆಟ್ ಹಾಕಿ ಅದ್ರ ಮೇಲೆ ಒಂದು ಸಾಫ್ಟ್ ಬ್ಲ್ಯಾಂಕೆಟ್ ಹಾಕಿಬಿಟ್ರೆ ಆರಾಮಾಗಿ ಮಗು ಮಲ್ಕೊಂಡು ಬರ್ಬೋದು, ಮಕ್ಕಳಿಬ್ರು ಕೂತ್ಕೊಂಡು ಆಟ ಆಡ್ಕೊಂಡು ಕೂಡ ಬರ್ಬೋದು. ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರದ್ದು ಒಂದು ಸೆಟಪ್ ಮಸ್ಟ್ ಅಂತ ನನಗೆ. ನಾವು ಈ ಥರದ್ದು ರೆಡಿಮೇಡ್ ಕಾರ್ ಬೆಡ್ ಅಂತೆಲ್ಲನೂ ಸಿಗುತ್ತೆ. ಅದನ್ನು ನಾನು ಪಾಂಡಿಚೇರಿಗೆ ಹೋದಾಗಲೇ ತರಿಸಿದ್ದೆ, ಬಟ್ ಅದು ಯಾಕೋ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ತುಂಬ ಡಿಸ್ಕಂಫರ್ಟ್ ಫೀಲ್ ಆಗ್ತಿತ್ತು, ತುಂಬ ಎತ್ತರದಲ್ಲಿ ಕೂತಿದ್ದೀವೇನೋ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಹಾಗಾಗಿ ಅದನ್ನು ತೆಗೆದುಹಾಕ್ಬಿಟ್ಟು ನಾವೇ ಈ ಥರ ಸಿಂಪಲ್ಲಾಗಿ ಕಾರ್ ಸೀಟ್ ಲೆವೆಲ್ಗೆ ಒಂದು ಪುಟಾಣಿ ಬೆಡ್ ಮಾಡ್ಕೊಂಡಿದ್ವಿ. ಗುಂಡಣ್ಣ ನಿದ್ದೆ ಬಂದರೆ ನಿದ್ದೆನೂ ಮಾಡ್ಬೋದು, ಎದ್ದಾಗ ಆಟ ಆಡ್ಕೊಂಡು ಇರ್ಬೋದು ಅಂತ ಹೇಳಿ. ಸೊ ಆಗಲೇ ಹೇಳ್ತಿದ್ದೆ ಮೈಸೂರು ಯಾಕೆ ಅಂತ ಹೇಳಿ, ಒಂದು ಹತ್ತಿರದ ಡೆಸ್ಟಿನೇಷನ್ ಅಂತ ಹೇಳಿ, ಮತ್ತೊಂದು ಸಮನ್ವಿಗೆ ಝೂ ಮತ್ತು ಕೆರೆಯಲ್ಲಿ ಬೋಟಿಂಗು ಅದೆಲ್ಲ ತೋರಿಸ್ಕೊಂಡು ಬರೋಣ, ಮೈಸೂರು ತೋರಿಸ್ಕೊಂಬರೋಣ, ಅರಮನೆ ಹೇಗಿರುತ್ತೆ, ಮಹಾರಾಜರೆಲ್ಲ ಅರಮನೇಲಿ ಹೇಗಿದ್ರು ಅದನ್ನೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಮ್ಮೆಲ್ಲರಿಗೂ ಒಂದು ಚೇಂಜ್ ಬೇಕಾಗಿತ್ತು ಅಷ್ಟೇ. ಔಟ್ ಆಫ್ ಬ್ಯಾಂಗ್ಳೂರು ಒಂದು ಸ್ವಲ್ಪ ಮನೆಯಿಂದ ಆಚೆ ಬಂದರೆ ಒಂದು ಹೊಸ ವಾತಾವರಣ, ಹೊಸ ಎನ್ವಿರಾನ್ಮೆಂಟು, ಸೊ ಮನಸ್ಸಿಗೂ ಸ್ವಲ್ಪ ಖುಷಿಯಾಗಿರುತ್ತೆ ಅಂತ ಹೇಳಿ ಎಲ್ಲರೂ ಖುಷಿಯಾಗಿ ಜೋಶಲ್ಲಿ ರೆಡಿಯಾಗಿ ಹೊರಟಿದ್ದೀವಿ ಮೈಸೂರು ಕಡೆಗೆ. ಕಾರ್ ಹತ್ತಿದ್ದು ಒಂದು 10 ನಿಮಿಷದಲ್ಲೇ ಗುಂಡಣ್ಣ ನಿದ್ದೆ ಮಾಡಿಬಿಟ್ಟ. ನೋಡಿ ಎಷ್ಟು ಆರಾಮಾಗಿ ಮಲಗಿದ್ದಾನೆ. ಮನೇಲಿ ಮಲ್ಕೊಂಡಿದ್ರೆ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಅಷ್ಟೇ ಕಂಫರ್ಟಬಲ್ ಆಗಿ ಮಲಗಿದ್ದಾನೆ. ಸಾಮಾನ್ಯ ಟ್ರಾವೆಲ್ ಮಾಡಬೇಕಾದ್ರೆ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ, ವಿಚ್ ಇಸ್ ನೈಸ್ ಆ್ಯಕ್ಚುಲಿ. ನನಗೂ ಸ್ವಲ್ಪ ಆರಾಮಾಗಿರುತ್ತೆ. ಇಬ್ಬರು ಮಲ್ಕೊಂಡ್ರೆ ನಾನು ಸ್ವಲ್ಪ ಆರಾಮಾಗಿ ಮಾತಾಡಿಕೊಂಡು ನಮಗೆ ಬೇಕಾಗಿರೋ ಹಾಡು ಕೇಳಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಸಮನ್ವಿಗೆ ಇಷ್ಟ ಆಗಿರೋ ಹಾಡುಗಳೇ ಬರ್ತಾ ಇರುತ್ತೆ. ಕಾರ್ ಇಡೀ ಜರ್ನಿನಲ್ಲಿ ರಿಪೀಟ್ ಆದರೂ ಪರವಾಗಿಲ್ಲ, ಅದೇ ಹಾಡುಗಳನ್ನೇ ಹಾಕ್ತಾ ಇರಬೇಕು. ಮೈಸೂರಿಗೆ ಹೋಗಿದ್ದಂತೂ ಗೊತ್ತೇ ಆಗಲಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ಬಿಟ್ವಿ. ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಜರ್ನಿ ಗೊತ್ತೇ ಆಗಲಿಲ್ಲ. ಸಾಮಾನ್ಯ ತುಂಬ 7 ಗಂಟೆ 8 ಗಂಟೆ ಕಾಲ ಜರ್ನಿ ಮಾಡಿ ಅಭ್ಯಾಸ ನಮಗೆ ಕಾರಲ್ಲಿ ಟ್ರಿಪ್ ಹೋದಾಗ. ಮೈಸೂರು ಒಂಥರ ಪಕ್ಕದ ಊರ ಥರ ಟೈ ಅಂತ ಹೋಗ್ಬಿಟ್ವಿ. ಮಿನಿ ವ್ಲಾಗ್ಸಲ್ಲಿ ಹೇಳ್ದಂಗೆ ಮೈಸೂರು ನನಗೇನು ಹೊಸದಲ್ಲ, ತುಂಬ ಸಲ ಹೋಗಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಜಾಗಗಳನ್ನೂ ಮೈಸೂರಲ್ಲಿ ನೋಡಿಬಿಟ್ಟಿದ್ದೀನಿ. ಆದರೆ ನಮ್ಮ ಮಕ್ಕಳಿಗೆ ಮೈಸೂರನ್ನ ತೋರಿಸ್ಕೊಂಡು ಬರೋಣ ಅಂತ, ಮತ್ತು ನಮಗೆ ಇಷ್ಟವಾದ ಜಾಗಕ್ಕೆ ಪದೇ ಪದೇ ಹೋಗೋಕ್ಕೆ ಏನೋ ಒಂಥರ ಖುಷಿ ಅಷ್ಟೇ. ಕೂತ್ಕೊಳ್ಳಲೆ ಅಪ್ಪಣ್ಣ, ಕೂತ್ಕೋ. ಏನಮ್ಮ ಕಾಕ ಎಲ್ಲಿದೆ? ಎಲ್ಲಿದೆ ಕಾಕ? ಎಲ್ಲಿದೆ? ಅಂಬ ಇದೆಯಂತೆ ನೋಡು. ಅವಳ ಮೇಲೆ ಕುತ್ಕೊಳಕ್ ಹೋಗ್ತಾನೆ. ಬೆಂಗಳೂರಲ್ಲಿ ಹೊರಟಾಗಿ ಮಲಗಿದ್ದಕ್ಕೆ ಮೈಸೂರು ಹತ್ತತ್ರ ಅಥವಾ ಮೈಸೂರು ರೀಚ್ ಆದಮೇಲೆ ಎದ್ದಿದ್ದು. ಇಬ್ಬರೂ ಎದ್ದು ಒಂದು ಸ್ವಲ್ಪ ಹೊತ್ತು ಹಾಗೆ ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು. ಅಷ್ಟರಲ್ಲಿ ಹೋಟೆಲ್ ರೀಚ್ ಆದ್ವಿ ನಾವು ಮೈಸೂರಲ್ಲಿ ಇದ್ದಿದ್ದು 3 ದಿನಗಳ ಕಾಲನೂ ಸದರ್ನ್ ಸ್ಟಾರ್ ಹೋಟ್ಲಲ್ಲೇ ಇಳ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಪ್ರಾಪರ್ಟಿ, ಮತ್ತು ರೂಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ನೀಟಾಗಿ ವೆಲ್ ಮೇಂಟೈನ್ಡ್, ಊಟ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ವಿ ನಾವು. ಮುಖ್ಯವಾಗಿ ಪೂಲ್ ಇದೆ. ಆ್ಯಂಡ್ ಇನ್ನೊಂದು ಮುಖ್ಯವಾದ ರೀಸನ್ ಏನಂತಂದರೆ, ನಾವು ಹೋಗಬೇಕಾಗಿರೋ ಜಾಗಗಳೆಲ್ಲ ತುಂಬ ಹತ್ತಿರದಲ್ಲಿತ್ತು. ಅಂದರೆ ಝೂ ಆಗಿರ್ಬೋದು, ಅರಮನೆ ಆಗಿರಬಹುದು, ಕಾರಂಜಿ ಕೆರೆ, ಈ ಥರ ಒಂದು ಸ್ವಲ್ಪ ಲಿಸ್ಟ್ ಹಾಕ್ಕೊಂಡಿದ್ವಿ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ. ಆ ಜಾಗದಿಂದ ನಮ್ಮ ಹೋಟೆಲ್ ರೂಮ್ ಒಂದು 10 ರಿಂದ 15 ನಿಮಿಷ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ರೀಚ್ ಆಗ್ಬೋದು, ಆ ಥರ ಇತ್ತು. ಹಾಗಾಗಿ ಈ ಹೋಟೆಲ್ನ
ಊಟನ ಚೂಸ್ ಮಾಡಿದ್ದು. ಹೋಟೆಲ್ ರೂಮ್ ರೀಚ್ ಆದ ತಕ್ಷಣ ಹಶ್ವಾಗಿ ಹೋಗಿತ್ತು. ಸೊ ರೂಮ್ ಸರ್ವಿಸ್ ಊಟ ಆರ್ಡರ್ ಮಾಡಿದ್ವಿ. ಅಷ್ಟರಲ್ಲಿ ಫಸ್ಟ್ ಗುಂಡಣ್ಣಂಗೆ ಊಟ ಮಾಡಿಸ್ಬಿಟ್ವಿ. ಸುಮಾರು ಜನ ಕೇಳ್ತಿದ್ರಿ ಅಲ್ವಾ, ಈ ಥರ ಪುಟ್ಟ ಮಕ್ಳನ್ನ ಕರ್ಕೊಂಡು ಹೋದಾಗ ಊಟಕ್ಕೆ ಏನು ಮಾಡ್ತೀರಾ ಅಂತ. ನಾನು ಮುಂಚೆನೂ ಹೇಳಿದ್ದೆ, ಇನ್ಸ್ಟಾ ಕಪ್ಪ ಕ್ಯಾರಿ ಮಾಡ್ತೀನಿ ನಾನು. ಬೇಕಿದ್ರೆ ಆ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ. ಅಕಸ್ಮಾತ್ ಇರಲಿಲ್ಲ ಅಂತಂದರೆ ಅಮೆಝಾನಲ್ಲಿ ಸಿಗುತ್ತೆ ಅದು ಇನ್ಸ್ಟಾ ಕಪ್ಪ ಅಂತ ಹೇಳಿ. ಬೇಕಾದ್ರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದು ತೊಗೊಂಡು ಹೋಗ್ಬಿಟ್ರೆ ನೀವು ಅದರಲ್ಲಿ ಅನ್ನ ಮಾಡ್ಕೊಳ್ಬೋದು, ತರಕಾರಿ ಬೇಯಿಸ್ಕೊಳ್ಬಹುದು. ಸೊ ಈ ಥರ ಎಲ್ಲ ಮಾಡ್ಕೊಳ್ಬೋದು. ಅದನ್ನು ತೊಗೊಂಡು ಹೋಗ್ತೀನಿ ಎಲ್ಲಿ ಹೋದರೂ. ಅದನ್ನು ತೊಗೊಂಡು ಜೊತೆಗೆ ಅಕ್ಕಿ, ಬೇಳೆ, ಸಾಧ್ಯವಾದರೆ ಒಂದು ಸ್ವಲ್ಪ ತರಕಾರಿ ಮತ್ತು ಈ ರಾಗಿ ಸರಿ ಪೌಡರ್ಗಳು ಇದೆಲ್ಲ ತೊಗೊಂಡು ಹೋಗಿರ್ತೀನಿ. ಸೊ ಪ್ರತಿ ಊಟ ಟೈಮ್ ಆದಾಗ ಮಾಡಿ ತಿನ್ನಿಸ್ಕೊಂಬಿಡ್ತೀನಿ. ಇಲ್ಲ ಹೊರಗೆಲ್ಲ ಹೋಗ್ತಾಯಿದ್ರೆ ಬೆಳಗ್ಗೆನೇ ಅಡುಗೆ ಮಾಡ್ಕೊಂಡ್ಬಿಟ್ಟು, ಅಂದರೆ ಗುಂಡಣ್ಣಂಗೆ ಮಾತ್ರ ಅಡುಗೆ ಮಾಡ್ಕೊಂಡ್ಬಿಟ್ಟು ಡಬ್ಬದಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ಬಿಡ್ತೀನಿ. ಹಾಗಾಗಿ ಅವನ ಊಟಕ್ಕಂತೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇನ್ನೊಂದು ಏನಾಗುತ್ತೆ ಗೊತ್ತಾ, ಸಮನ್ವಿ ಜಾಸ್ತಿ ಹೋಟ್ಲಲ್ಲಿ 1 ದಿನ 2 ದಿನ ತಿಂತಾಳೆ. ಆಮೇಲೆ ಅವಳಿಗೆ ಮನೇಲಿ ಮಾಡಿರೋವಂಥ ಅನ್ನ ಸಾರು ತುಪ್ಪನೇ ಬೇಕು, ಇಲ್ಲ ಮ್ಯಾಕ್ಸಿಮಮ್ ಮೊಸರನ್ನ ಬೇಕು ಅಂತ ಕೇಳ್ತಾಳೆ. ಅವಳು 2 ಹೊತ್ತು ಹೋಟ್ಲಲ್ಲಿ ತಿಂದ್ಬಿಟ್ರೆ ಅವಳಿಗೆ ಮನೆ ಊಟ ಅಂದರೆ ಅನ್ನ ಸಾರು ತುಪ್ಪ ಬೇಕೇ ಬೇಕು ಕೇಳ್ತಾ ಇರ್ತಾಳೆ. ಸೊ ಸಮ್ಟೈಮ್ಸ್ ಅವಳಿಗೂ ಮಾಡ್ಕೊಳಕ್ಕಾಗತ್ತೆ. ಅನ್ನ ಮಾಡಿಬಿಟ್ಟು ಮೊಸರು ತರಿಸ್ಕೊಂಡ್ಬಿಟ್ರೆ ಅವಳಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಎಲ್ಲಿ ಹೋದ್ರೇನು ಇನ್ಸ್ಟಾ ಕಪ್ಪ ಕ್ಯಾರಿ ಮಾಡ್ತೀನಿ ನಾನು. ಇನ್ಸ್ಟಾ ಕಪ್ಪ ಅಲ್ದಿದ್ರೇನು ಅದೇ ಥರ ಕೆಟಲ್ಗಳು ಸಿಗುತ್ತೆ, ನಾವು ಅಡುಗೆ ಮಾಡ್ಕೊಳ್ಬೋದು. ಬೇಸಿಕ್ ಅನ್ನ ಮತ್ತು ತರಕಾರಿನ ಬೇಯಿಸ್ಕೊಳ್ಬೋದು. ಅಷ್ಟಾದರೆ ಸಾಕಲ್ವ ಪುಟ್ಟ ಮಕ್ಕಳಿಗೆ. ಅನ್ನ ಮತ್ತು ತರಕಾರಿ ಬೇಯಿಸ್ಕೊಂಡ್ರೆ ಸಾಕು. ಅದನ್ನೇ ಮ್ಯಾಶ್ ಮಾಡಿ ಅದ್ರ ಜೊತೆ ಮೊಸರು ಇಲ್ಲ ಇದ್ರಲ್ಲಿ ಸಿಗೋವಂಥ ದಾಲ್ ಏನೋ ಒಂದು ಹಾಕಿ ತಿನ್ನಿಸ್ಬಿಡ್ಬೋದು. ಸೊ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಆದಮೇಲೆ ಸಂಜೆ ಮೇಲೆ ಮೊದಲನೇದಾಗಿ ನಾವು ಇವಾಗ ಒಂಟಿಕೊಪ್ಪಲಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಕೇಳಿದ್ದೆ, ಆದರೆ ಅದನ್ನು ಮಾತ್ರ ಇಷ್ಟು ವರ್ಷ ಹೋಗಿದ್ದೀನಿ. ಆ ದೇವಸ್ಥಾನಕ್ಕೆ ನಾವು ಹೋಗೇ ಇರಲಿಲ್ಲ. ಸರಿ ಈ ಸಲ ಅಟ್ ಎನಿ ಕಾಸ್ಟ್ ಹೋಗಲೇಬೇಕು ಅಂತ ಹೇಳಿ ಹೋದ ತಕ್ಷಣ ಮೊದಲು ಅಲ್ಲಿಗೆ ಹೊರಟಿದ್ದೀವಿ. ನಾನು ಬೆಂಗಳೂರಲ್ಲಿರೋವಷ್ಟು ಚಳಿನೇ ಮೈಸೂರಲ್ಲೂ ಇರುತ್ತೆ, ಇಲ್ಲೇ ಪಕ್ಕದಲ್ಲಲ್ವ. ಸೊ ಎಲ್ಲ ವಿಂಟರ್ ಕ್ಲಾತ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಆದರೆ ಏನು ಗೊತ್ತಾ, ನನ್ನ ಅನುಭವಕ್ಕೆ ಬಂದಿದ್ದು ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಚಳಿ. ಮೈಸೂರಲ್ಲಿ ಸ್ವಲ್ಪ ಮ್ಯಾನೇಜಬಲ್, ಅಷ್ಟೇನು ತಡೆಯೋಕ್ಕಾಗದಿರೋ ಅಷ್ಟು ಚಳಿ, ಗಡಗಡ ನಡಗಿಸೋ ಅಷ್ಟು ಚಳಿ ಎಲ್ಲ ಇರಲಿಲ್ಲ, ಮ್ಯಾನೇಜಬಲ್ ಇತ್ತು. ಸೊ ಈಗ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ನಾವು ದೇವಸ್ಥಾನಕ್ಕೆ. ಗುಂಡಣ್ಣಂಗೆ ಸ್ವಲ್ಪ ಇರಿಸುಮರ್ಸು ಹುಷಾರಿದ್ದಂಗೆ ಇರಲಿಲ್ವೋ ಅಥವಾ ನಿದ್ದೆ ಮಾಡಿದ್ದಿದ್ದೋ ಏನೋ ಗೊತ್ತಿಲ್ಲ, ತುಂಬ ಕ್ರ್ಯಾಂಕಿ ಆಗಿದೆ. ಹಾಗಾಗಿ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಇಲ್ಲ ಅಂತಂದಿದ್ರೆ ಬೆಳಕಿದ್ದಂಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತಲೇ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅವನು ಮಲ್ಕೊಂಡು ಎದ್ದು ಅವನ್ನ ರೆಡಿ ಮಾಡಿಸಿ ಅವನಿಗೊಂದು ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗೋಯ್ತು. ಮೈಸೂರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಟ್ರಾಫಿಕ್ಕೇ ಇರಲಿಲ್ಲಪ್ಪ. ನಮ್ಮ ಬೆಂಗಳೂರಲ್ಲಿ 3-4 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಟ್ರಾಫಿಕ್ ಇದ್ದರೆ, ಅಂದರೆ ಸಂಜೆ ಹೊತ್ತು ಹೊರಟಾಗ. ಇಲ್ಲಿ ವೀಕೆಂಡ್ ಆದ್ರೂ ಅಷ್ಟು ಟ್ರಾಫಿಕ್ ಇರಲಿಲ್ಲ. 10 ನಿಮಿಷ ಎಲ್ಲಿ ಹೋದರೂ 10 ನಿಮಿಷ. ಎಷ್ಟು ಖುಷಿ ಆಗ್ತಾಯಿತ್ತು. ನಾನು ಜಾನು ಅಂತ ಅದೇ ಮಾತಾಡ್ಕೊಳ್ತಿದ್ವಿ, ಅಯ್ಯೋ ಬೆಂಗಳೂರು ಈ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ. ಆ್ಯಕ್ಚುಲಿ ಬೆಂಗಳೂರು ಹಾಗೇ ಇತ್ತು. ಈಗ ಒಂದು ಹೆಚ್ಚಂತಂದರೆ ಒಂದು 7-8 ಓಕೆ ಮ್ಯಾಕ್ಸಿಮಮ್ 10 ವರ್ಷದಿಂದ ಈ ಥರ ಆಗೋಗಿದೆ ಅಂತಲೇ ಹೇಳ್ಬೋದು. ಬಿಕಾಸ್ ಹೊರಗಡೆಯಿಂದ ಬಂದು ಎಲ್ಲ ಇಲ್ಲಿ ಸೆಟ್ಲಾಗಿ ಏನಾಗೋಗಿದೆ, ತುಂಬ ಓವರ್ ಕ್ರೌಡ್ ಆಗೋಗಿದೆ. ಹಾಗಾಗಿ ಯಾವಾಗ ಎಲ್ಲಾದರೂ ಹೋಗ್ಬೇಕಂದ್ರೆ ಅಯ್ಯೋ ಹೋಗ್ಬೇಕಾ ಆಚೆ ಅನ್ನೋ ಒಂದು ಮನೋಭಾವ ಬಂದ್ಬಿಡುತ್ತೆ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ನಿಂತ್ಕೊಂಡ್ವಿ. ಉತ್ಸವ ಮೂರ್ತಿ ಬಂತು, ನೋಡ್ತಾ ಹಾಗೆ ನಿಂತ್ಕೊಂಡಿದ್ವಿ ಎಷ್ಟೋ ತನಕ. ತುಂಬ ಚೆನ್ನಾಗಿ ಅನ್ನಿಸ್ತು. ದರ್ಶನ ಕೂಡ ಅಷ್ಟೇ ಎಷ್ಟು ಚೆನ್ನಾಗಾಯಿತು. ಯಾರೋ ಒಬ್ಬರು ನಾನು ಶಾರ್ಟ್ ವಿಡಿಯೋನಲ್ಲಿ ಹಾಕಿದ್ದಾಗ ಹೇಳಿದ್ರಿ ಆರತಿ ನೋಡಬೇಕಾಗಿತ್ತು, ತುಂಬ ಚೆನ್ನಾಗಿರೋದು ಖುಷಿಯಾಗಿರೋದು ಅಂತ. ನಮಗೆ ಗೊತ್ತಾಗಲಿಲ್ಲ, ಆರತಿ ಸಮಯಕ್ಕೆ ನಾವು ಹೋಗಿರಲಿಲ್ಲ, ಅದಕ್ಕೆ ಮುಂಚೆನೇ ಹೋಗಿದ್ದೆ ಅಂತ ಅನಿಸುತ್ತೆ. ಸೊ ಗೊತ್ತಾಗಿದ್ರೆ ಅದೇ ಟೈಮಿಗೆ ಹೋಗ್ಬೋದಿತ್ತು. ಮತ್ತೊಂದು ಏನಂದರೆ ಇಲ್ಲಿ ದೇವಸ್ಥಾನದಲ್ಲಿದ್ದಾಗ 1-2-3 ಜನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರಿ. ಎಷ್ಟು ಖುಷಿ ಆಯಿತು ಗೊತ್ತಾ ನಿಮ್ಮ ಜೊತೆ ಎಲ್ಲ ಮಾತಾಡಿ. ಶಾರ್ಟ್ ವಿಡಿಯೋಸ್ ನೋಡ್ಬಿಟ್ಟು ನಮ್ಮೂರು ಮೈಸೂರು ಅಂತ ಎಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರಾ, ಖುಷಿ ಆಯಿತು. ಮುಂಚೆನೇ ಹೇಳಬೇಕಾಗಿತ್ತು, ನಾವು ನಿಮ್ಮನ್ನ ಮೀಟ್ ಮಾಡ್ಬೋದಿತ್ತು ಅಂತೆಲ್ಲ ಹೇಳಿದ್ರಿ. ಸೊ ಸಾರಿ, ಮುಂಚೆ ಹೇಳೋಕ್ಕಾಗಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡಿದಂಥ ಟ್ರಿಪ್ಪು ಮತ್ತು ಹೇಳೋದೋ ಬೇಡವೋ ಅನ್ನೋದು ಸ್ವಲ್ಪ ಗೊಂದಲ ಇರುತ್ತೆ, ಹಾಗಾಗಿ ಹೇಳಲಿಲ್ಲ. ಐ ಆಮ್ ಸೋ ಸಾರಿ ಫಾರ್ ದಟ್. ಸೊ ಇವತ್ತೇನು ಮಾಡಿದ್ದೀನಿ, ನಾನು ಮೈಸೂರು ಟ್ರಿಪ್ನ ಇಡೀ 3 ದಿನದ ವೀಡಿಯೋಸ್ನ ಒಂದೇ ವೀಡಿಯೋನಲ್ಲಿ ಹಾಕಿದ್ದೀನಿ. ಮತ್ತು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಸುಮ್ಮನೆ ಯಾಕೆ ಡ್ರ್ಯಾಗ್ ಮಾಡೋದು.
ಮಾಡ್ತಿರೋದೆ ವಾರಕ್ಕೆ ಒಂದು ಲಾಂಗ್ ವಿಡಿಯೋ, ಅದನ್ನು ಸುಮ್ಮನೆ ಯಾಕೆ ಪಾರ್ಟ್ಸ್ ಮಾಡಬೇಕು ಅಂತ ಹೇಳಿ 3 ದಿನದ್ದು ಒಂದೇ ವಿಡಿಯೋ ಆಗಿ ಮಾಡಿದ್ದೀನಿ. ಹಿಂದಿನ ದಿನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ರೆಸ್ಟ್ ಮಾಡಿದ್ವಿ. ಮಾರನೇ ದಿನ ಬೆಳಗ್ಗೆ ತಿಂಡಿ ಮುಗಿಸಿ ಹಾಗೆ ಹೋಟೆಲಲ್ಲಿರೋ ಪೂಲಲ್ಲಿ ಆಟ ಆಡಿಕೊಂಡು, ಮತ್ತು ಚೆನ್ನಾಗಿದೆ, ದೊಡ್ಡದಾಗಿದೆ ಪ್ರಾಪರ್ಟಿ. ಸೊ ಎಲ್ಲ ಕಡೆ ಇದು ಮಾಡಿಕೊಂಡು ಸಮನ್ವಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು. ಬೆಳಗ್ಗೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಟ್ಕೊಂಡಿರಲಿಲ್ಲ. ಸಂಜೆ ಮೇಲೆ ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಕಾರಂಜಿ ಕೆರೆಗೆ ಹೊರಟಿದ್ದೀವಿ. ಕಾರಂಜಿ ಕೆರೆ ಇದು ನಾನು ನೋಡೇ ಇರಲಿಲ್ಲ. ಪ್ರತಿ ಸಲ ಮೈಸೂರಿಗೆ ಹೋದಾಗ ಕಾರಂಜಿ ಕೆರೆಗೆ ಹೋಗೋಣ ಅಂದರೆ ಅಯ್ಯೋ ಅಲ್ಲೇನಿದೆ ಅಂತ ಅಂದ್ಬಿಡೋರು ಮನೇಲೆಲ್ಲ. ಸರಿ ಆಯಿತು ಅಂತ ಸುಮ್ಮನಾಗ್ಬಿಟ್ಟೆ. ಈಗ ಕರ್ಕೊಂಡು ಹೋಗಲೇಬೇಕು ಅಂತ ಬಂದಿದ್ದೀನಿ. ಇನ್ನೊಂದು ಏನಂತಂದರೆ ಅಲ್ಲಿ ಬೋಟಿಂಗ್ ಇರುತ್ತೆ, ಮತ್ತು ಸಮನ್ವಿಗೆ ಪ್ಲೇ ಏರಿಯಾ ಇದೆ ಅಂತ ನೋಡಿದೆ ನಾನು. ಹಾಗಾಗಿ ಮಕ್ಳಿಗೆ ಎಲ್ಲಿ ಎಂಜಾಯ್ ಮಾಡ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಕಾರಂಜಿ ಕೆರೆಗೆ ಹೊರಟಿದ್ದೀವಿ ಇವಾಗ. ಮಕ್ಕಳಿಬ್ರು ಹೊರಗೆ ಬಂದುಬಿಟ್ರೆ ಎಷ್ಟು ಜೋಶ್ ಬಂದುಬಿಡುತ್ತೆ, ನಿದ್ದೆ ಬೇಕಾಗಲ್ಲ, ಏನೂ ಇಲ್ಲ, ಸುಮ್ಮನೆ ಸುತ್ತಾಡ್ತಿರ್ಬೇಕು. ಗುಂಡಣ್ಣನಂತೂ ಕೆಳಗೆ ಬಿಟ್ಬಿಡ್ಬೇಕು, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಕೈಯೂ ಹಿಡ್ಕೊಳ್ಳೋದಿಲ್ಲ. ಅದೇ ಅರ್ಧ ಹಠ ಶುರುವಾಗಿ ಹೋಗುತ್ತೆ ಒಂದು. ಮತ್ತು ಸಮನ್ವಿದಂತೂ ಫುಲ್ ಎಕ್ಸೈಟ್ಮೆಂಟು. ಅವಳೇನು ಗೊತ್ತಾ, ಎಲ್ಲಿ ಹೋದ್ರೂ ಬೊಂಬೆ ತೊಗೊಂಡು ಬಂದಿರ್ತಾಳೆ. ಅವಳದು ಯಾವುದಾದ್ರೂ ಒಂದು ಬೊಂಬೆ ಕಾಯಮಾಗಿ ತೊಗೊಂಡು ಬಂದಿರ್ತಾಳೆ. ಅದನ್ನು ಜೊತೆಗೆ ಇಟ್ಕೊಂಡು ಎಲ್ಲೋದ್ರೂ ಜೊತೇಲಿ ಕರ್ಕೊಂಬರೋದು, ಅದಕ್ಕೆ ಊಟ ಮಾಡಿ. ನಾನು ಹೇಗೆ ಗುಂಡಣ್ಣಂಗೆ ಡಬ್ಬಿ ರೆಡಿ ಮಾಡಿ ಇಟ್ಕೊಳ್ತೀನೋ, ಅವಳದು ಆ ಥರದ್ದು ಒಂದು ಆಟ ಸಾಮಾನು ಡಬ್ಬಿ ಇಟ್ಕೊಂಡು, ಅವಳದು ಒಂದು ಬ್ಯಾಗಲ್ಲಿ ಡಬ್ಬಿ, ಸ್ಪೂನು, ಚಿಕ್ಕ ವಾಟ್ರ್ ಬಾಟ್ಲು ಎಲ್ಲ ಇಟ್ಕೊಂಡಿರ್ತಾಳೆ, ಅವಳು ಬೊಂಬೆಗೆ ಊಟ ಮಾಡಿಸೋದಕ್ಕೆ ಅಂತ ಹೇಳಿ. ಏನೇ ಆದ್ರೂ ಹೆಣ್ಮಕ್ಳೇ ಚಂದ, ಅವ್ರ ಆಟಗಳು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಗಂಡು ಮಕ್ಕಳು ಸ್ವಲ್ಪ ತರಲೆ ಜಾಸ್ತಿ ಅಂತ ನನಗೆ, ಆದರೆ ಸಮನ್ವಿ ಅಷ್ಟು ತರಲೆ ಇರಲಿಲ್ಲ, ಒಂಥರ ಸೌಮ್ಯವಾದ ಮಗು ಅವಳು. ಆಮೇಲೆ ಅವಳದು ಆಟ ಪಾಠ ಎಲ್ಲ ತುಂಬ ಸಾಫ್ಟಾಗಿರುತ್ತೆ. ಮತ್ತು ಗುಂಡಣ್ಣ ಈಗಲೇ ಅದು ಬೇಕು ಇದು ಬೇಕು ಅಂತ ಅವಳ ಹತ್ರ ಕಿತ್ತಾಡಿದ್ರು ಅವಳೇ ತಾನೇ ಕೊಟ್ಬಿಡ್ತಾಳೆ, ಅಷ್ಟು ಕಿತಾಪತಿ ಮಾಡೋಕ್ಕೆಲ್ಲ ಹೋಗಲ್ಲ. ಮತ್ತು ಇಲ್ಲಿ ಕಾರಂಜಿ ಕೆರೆಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಟಿಕೆಟ್ ತಗೊಳ್ಬೇಕು. ಆಮೇಲೆ ಇದು 5:30ವರೆಗೂ ಮಾತ್ರ ಇರುತ್ತೆ ಬೋಟಿಂಗು ಅಂತ ಹೇಳಿದರು. ಹಾಗಾಗಿ ಸರಿ ಅಷ್ಟರೊಳಗೆ 4 ಗಂಟೆಗೆ ಹೋಗಿಬಿಟ್ಟಿದ್ವಿ ನಾವು. ತುಂಬ ಬಿಸಿಲಿದ್ರೂ ಹೋಗೋದು ಕಷ್ಟ ಆಗುತ್ತೆ, ಮತ್ತು ಬಿಸಿಲಲ್ಲಿ ಮಕ್ಕಳು ಸುಸ್ತಾಗಿಬಿಡ್ತಾರೆ ಅಂತ ಹೇಳಿ ಊಟ ಮುಗಿಸಿ 4 ಗಂಟೆ ಹಾಗೆ ಕಾರಂಜಿ ಕೆರೆಗೆ ಬಂದ್ವಿ ಬೋಟಿಂಗ್ ಮಾಡಬೇಕು ಅಂತ ಹೇಳಿ. ನನಗೆ ಬೋಟಿಂಗ್ ಎಲ್ಲ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ತುಂಬ ಹೊತ್ತು ನೀರಲ್ಲಿ ಬೋಟಿಂಗ್ ಹೋಗೋದು, ಅದೆಲ್ಲ ನನಗೆ ತುಂಬ ಇಷ್ಟ. ಆದರೆ ಬೆಂಗಳೂರಲ್ಲಿ ಹಲ್ಸೂರು ಕೆರೆಯಲ್ಲಿ ಇತ್ತು ಆವಾಗ, ಇವಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ತುಂಬ ವರ್ಷ ಆಯಿತು ಅಲ್ಲೆಲ್ಲ ಹೋಗಿ. ಬಟ್ ಅದರ್ವೈಸ್ ಈ ಥರ ಎಲ್ಲಾದರೂ ಬೋಟಿಂಗ್ ಹೋಗೋ ಆಪರ್ಚುನಿಟಿ ಸಿಕ್ಕಿದ್ರೆ ನಾನಂತೂ ಮಿಸ್ ಮಾಡೋದೇ ಇಲ್ಲ. ಮತ್ತೇನು ಗೊತ್ತಾ, ಗುಂಡಣ್ಣನಿದು ಫಸ್ಟ್ ಬೋಟ್ ಎಕ್ಸ್ಪೀರಿಯನ್ಸು. ಅದಕ್ಕೆ ಗೊತ್ತಾಗುತ್ತೋ ಇಲ್ವೋ, ಎಲ್ಲದು ನಾರ್ಮಲ್ ಆಗಿರುತ್ತೆ, ಬಟ್ ನೀರಿರುತ್ತಲ್ಲ ಸುತ್ತ, ಮತ್ತು ನಮಗೊಂದು ಭಯ ಆಗೋಗಿತ್ತು, ಎಲ್ಲಿ ನೀರಲ್ಲಿ ಇಳಿಬೇಕು ಅಂತ ಹಠ ಮಾಡ್ತಾನೋ ಅಂತ ಹೇಳಿ. ಆದರೆ ಆ ಥರ ಏನೂ ಮಾಡಲಿಲ್ಲ ಸದ್ಯ. ಮತ್ತು ಇನ್ನೊಂದು, ಈ ಮೈಸೂರಲ್ಲಿ ಯಾವ್ಯಾವ್ದು ನೋಡ್ದಿರೋ ಜಾಗ ಇದೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಅದನ್ನು ಫಿಲ್ಟ್ರ್ ಔಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಸಡನ್ನಾಗಿ ಒಂದು ಮೂವಿ ಸಾಂಗ್ ಇದೆ ಅಲ್ವಾ, ಹಂಸಲೇಖ ಅವರು ಬರೆದಿರೋದು, ಕೂರಕ್ಕೊಕ್ನಳ್ಳಿ ಕೆರೆ ತೇಲಕ್ಕ ಕಾರಂಜಿ ಕೆರೆ ಅಂತ. ಸೊ ಆ ಹಾಡನ್ನ ಹೇಳ್ಕೊಂಡು ನೋಡ್ತಾ ಇದ್ದೆ. ಓಕೆ, ಈ ಜಾಗಕ್ಕೆ ಹೋಗಿದ್ದೀವಿ, ಈ ಜಾಗಕ್ಕೆ ಹೋಗಿಲ್ಲ ಅಂತ ಫಿಲ್ಟರ್ ಔಟ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಕಾರಂಜಿ ಕೆರೆ ಒಂದು, ನಾನು ಕಾರಂಜಿ ಕೆರೆ ಇದುವರೆಗೂ ನೋಡಿರಲಿಲ್ಲ. ಆಗಲೇ ಹೇಳ್ದಂಗೆ ತುಂಬ ಪ್ರಶಾಂತವಾಗಿತ್ತು. ಸಂಜೆ ಹೋದಾಗಿತ್ತು, ರಶ್ ಇತ್ತು, ಒಂದೊಂದು ಬೋಟಲ್ಲಿ ಇತ್ತು. ಬಟ್ ನಾವು ಒಂದು ಸೆಪರೇಟ್ ಬೋಟ್ ತೊಗೊಂಡಿದ್ರಿಂದ ತುಂಬ ಚೆನ್ನಾಗಿತ್ತು. ನಿಧಾನಕ್ಕೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು, ಒಂದು 20 ನಿಮಿಷ ಮ್ಯಾಕ್ಸಿಮಮ್ಮು. ಆದರೆ ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರೆ, ಎಸ್ಪೆಷಲಿ ಸಮನ್ವಿ ಈ ಥರ ಎಲ್ಲ ತುಂಬ ಇಷ್ಟಪಡ್ತಾಳೆ ನೀರಲ್ಲಿ. ಮತ್ತು ಅವಳದು ಸುಮಾರು ಕ್ವೆಶ್ಚನ್ಸ್ ಇರುತ್ತೆ, ಮೀನಿರುತ್ತಾ, ಆಮೇಲೆ ಮೊಸಳೆ ಇರುತ್ತಾ, ವೇಲ್ ಇರುತ್ತಾ, ಡಾಲ್ಫಿನ್ ಇರುತ್ತಾ ಅಂತೆಲ್ಲ ಶುರು ಮಾಡ್ತಿರ್ತಾಳೆ. ಅವಳು ಪ್ರಶ್ನೆಗೆ ಉತ್ತರ ಕೊಡೋಷ್ಟಲ್ಲೇ ಬೋಟಿಂಗ್ ಹೇಗೆ ಮುಗೀತು ಅನ್ನೋದೇ ಗೊತ್ತಾಗೋದಿಲ್ಲ. ಕೇರಳಲ್ಲಿ ದೊಡ್ಡ ಫಿಶ್ ಇರತ್ತೆ ಪುಟ್ಟಿ, ಒಳಗಡೆ ಇರತ್ತೆ. ನೋ ವಿ ಕಾಂಟ್ ಸಿ. ಚಿನಿ ದುದ್ದಮ್ಮ, ಏನದು? ಹಾಂ, ಕಳ್ಳಿ ಫಿಶ್ ಬಂದ. ಸಮನ್ವಿ ಕೈ ಚೆನ್ನಾಗಿದೆ, ಅದು ಪುಟ್ಟ ಕೈ ಅಂತ ಇಟ್ಕೊಂಬಿಟ್ರೆ. ಸಮನ್ವಿ ದುದ್ದ ಇಲ್ಲ ನೋಡಿ, ಇಬ್ರು ಒಟ್ಟಿಗೆ.
ಇಲ್ಲೆಲ್ಲ ಓಡಾಡ್ತಿರುತ್ತೆ ಚಿನ್ನಿ. ಕಾರಂಜಿ ಕೆರೆನ ಮುಗಿಸಿ ಇವತ್ತು ಅರಮನೆನೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಅರಮನೆ ಅಂತಂದರೆ ಒಳಗೆಲ್ಲ ಇಲ್ಲ, ಲೇಟ್ ಆಗಿಬಿಡುತ್ತೆ, ಮತ್ತು ಗುಂಡಣ್ಣನ ಕರ್ಕೊಂಡು ಅಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಜಸ್ಟ್ ಲೈಟಿಂಗ್ ಇರುತ್ತಲ್ಲ ಸಂಡೇಸ್, ಸೊ ಅದನ್ನು ತೋರಿಸೋಣ ಸಮನ್ವಿಗೆ. ಎಷ್ಟು ಚೆನ್ನಾಗಿರುತ್ತೆ ಮತ್ತು ಅರಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ಮತ್ತು ರಾಜರೆಲ್ಲ ಹೆಂಗಿರ್ತಾಯಿದ್ರು ಅದೆಲ್ಲ ತೋರಿಸ್ಬೇಕು ಅಂತ ಆಸೆ ಇತ್ತು ನನಗೆ. ಹಾಗಾಗಿ ಸಂಜೆ ಮೇಲೆ ಅರಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅಲ್ಲಿ ತುಂಬ ಬಾತುಕೋಳಿಗಳಿದ್ವು. ಗುಂಡಣ್ಣ ಅದನ್ನು ನೋಡಿದ ತಕ್ಷಣ ಕ್ವಾಕ್ ಕ್ವಾಕ್ ಅಂತ ಅವನು 5 ಲಿಟಲ್ ಡಕ್ಸ್ ರೈಮ್ಸ್ ನೋಡ್ತಾನಲ್ಲ, ಎಷ್ಟು ಚೆನ್ನಾಗಿ ಕಂಡುಹಿಡ್ದ. ನಮಗದು ಫುಲ್ ಖುಷಿ ಆಗೋಯ್ತು. ಅದನ್ನು ನೋಡಿದ ತಕ್ಷಣ ಮಮ್ಮ ಕ್ವಾಕ್ ಕ್ವಾಕ್ ಅಂತ ಅಂದ. ಸೊ ತುಂಬ ಖುಷಿ ಆಯಿತು. ಓಕೆ, ವೀಡಿಯೋಸ್ ತೋರಿಸಿದ್ದು ಮನಸ್ಸಲ್ಲಿ ಎಷ್ಟು ಚೆನ್ನಾಗಿ ಉಳಿದಿರುತ್ತೆ ಮಕ್ಳುಗಳಿಗೆ ಕೆಲವೆಲ್ಲ ಅಂತ ಅನ್ನಿಸ್ತು. ಮತ್ತು ಸುಮಾರು ಜನದ ಒಂದು ಅಭಿಪ್ರಾಯ, ಮಕ್ಕಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ. ನನಗೂ ಕೂಡ ಹಾಗೆ ಅನಿಸುತ್ತೆ, ಇಲ್ಲ ಅಂತಲ್ಲ. ಆದರೆ ಏನಂತಂದರೆ ಸ್ವಲ್ಪ ಪ್ಲ್ಯಾನಿಂಗ್ ಬೇಕಾಗತ್ತೆ. ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ಅವ್ರಿಗೆ ಊಟ, ಅವ್ರಿಗೆ ಏನು ಕಂಫರ್ಟಬಲು ಅಥವಾ ಮನೇಲಿ ದಿನ ಏನು ತಿಂತಿರ್ತಾರೋ ಅದೇ ಊಟ. ಮತ್ತು ಹೊರಗೆ ಜಾಗ ಚೇಂಜ್ ಆಗೋದ್ರೆ ಅವ್ರು ಊಟ ಮಾಡೋದು ಕೆಲವು ಸಲ ವ್ಯತ್ಯಾಸ ಆಗಿಬಿಡುತ್ತೆ. ಮತ್ತು ಅವ್ರ ಹಿಂದೆಯೇ ಸುತ್ತುತ್ತಾ ಇರಬೇಕು. ಕೆಲವು ಸಲ ಹೇಗೆ ಅನಿಸ್ಬಿಡುತ್ತೆ ಅಂದರೆ, ಅಯ್ಯೋ ಯಾಕಪ್ಪ ಟ್ರಿಪ್ ಪ್ಲ್ಯಾನನ್ನು ಮಾಡಿದ್ವಿ, ಇಲ್ಲೂ ಒಂದು ಹಿಂಗೆಲ್ಲ ಓಡಾಡ್ತಿರ್ಬೇಕಾ, ಒಂದು ನಿಮಿಷ ಪೀಸ್ಫುಲ್ ಆಗಿರೋಕ್ಕಾಗಲ್ವಾ ಅಂತ ಅನ್ಸೋಕ್ಕೆ ಶುರುವಾಗಿ ಹೋಗುತ್ತೆ. ಆದರೆ ಏನು ಗೊತ್ತಾ, ಸ್ವಲ್ಪ ಮೆಂಟಲಿ ನಮಗೆ ನಾವೇ ಪ್ರಿಪೇರ್ ಮಾಡ್ಕೊಳ್ಬೇಕು. ಓಕೆ, ಇದೆಲ್ಲ ಕಾಮನ್ ಆಗೇ ಆಗುತ್ತೆ. ಇದಕ್ಕೆಲ್ಲ ತಯಾರಿದ್ದರೆ ಈ ಥರ ಸೈಟ್ ಸೀಯಿಂಗ್ ಅಂತ ಜಾಗ ಹುಡ್ಕೋಬೇಕು. ಇಲ್ಲ ಅಂತಂದರೆ ಆರಾಮಾಗಿ ರೆಸ್ಟ್ ಮಾಡೋ ಥರ ರೆಸಾರ್ಟ್ಸ್ ಇರುತ್ತಲ್ಲ, 2 ದಿನ 3 ದಿನ ರೆಸಾರ್ಟಲ್ಲಿ ಉಳ್ಕೋಬೇಕು. ಒಂದೇನಂದರೆ ನಮ್ಗೆ ಅಡುಗೆ ಮಾಡೋದಿರೋದಿಲ್ಲ, ಕ್ಲೀನಿಂಗ್ ಇರೋದಿಲ್ಲ, ಮತ್ತು ಮನೇಲೇ ಇದು ಬೇಜಾರಾಗಿರುತ್ತೆ. ಹೊರಗೆ ಹೋಗಿ ಸುತ್ತಾಡ್ಕೊಂಬಂದರೆ ನಮಗೂ ಒಂಥರ ಹೊಸ ಅನುಭವ ಆಗುತ್ತೆ, ಮಕ್ಳಿಗೂ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಆಗಾಗ ಟ್ರಾವೆಲ್ ಮಾಡ್ತಿರೋದು ಚೆನ್ನಾಗಿರುತ್ತೆ. ಬಟ್ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಪ್ಲ್ಯಾನಿಂಗ್ ಬೇಕಾಗತ್ತೆ ಅಷ್ಟೇ. ಮತ್ತೊಂದು ಏನಂತಂದರೆ, ಮಕ್ಕಳು ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ಸಿಕ್ಕಾಬಟ್ಟೆ ಪೇಷನ್ಸ್ ಟೆಸ್ಟ್ ಮಾಡ್ತಾರೆ. ಅದರಲ್ಲೂ ತುಂಬ ಚಿಕ್ಕವ್ರು, ಗುಂಡಣ್ಣನ ಥರ ಇರೋರು ಅಂದರೆ ಸಡನ್ನಾಗಿ ಕ್ರ್ಯಾಂಕಿ ಆಗಿಬಿಡೋದು, ಮತ್ತು ಎಲ್ಲಂದ್ರಲ್ಲಿ ಹಾಲು ಬೇಕು ಅಂತ ಕೇಳೋದು. ಅದಕ್ಕೆಲ್ಲ ನಾವು ಮೊದಲೇ ಪ್ರಿಪೇರ್ಡ್ ಆಗಿರಬೇಕು. ಅದಕ್ಕೆ ತಕ್ಕನಾಗಿರುವಂಥ ಡ್ರೆಸ್ಸಸ್ ಹಾಕ್ಕೊಳ್ಬೇಕಾಗತ್ತೆ. ಸೊ ಅದು ಎಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಇರೋರು. ಸೊ ಅದೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಅದೆಲ್ಲ ನಾವು ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಯಾವುದಾದ್ರೂ ಒಂದು ಬೇಕಂತಂದರೆ ಇನ್ನೊಂದು ಯಾವುದನ್ನಾದರೂ ಒಂಚೂರು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ಸೊ ಇಟ್ಸ್ ಓಕೆ, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದರೂ ಪರವಾಗಿಲ್ಲ. ಈ ಥರ ಒಂಚೂರು ಹೊರಗಡೆ ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಬೇಕು ಅಂತ ಹೇಳಿ ನಾವು ಬಂದ್ವಿ ಮೈಸೂರಿಗೆ. ಮತ್ತಿಲ್ಲಿ ಬೋಟಿಂಗ್ ಎಲ್ಲ ಆದಮೇಲೆ ಸಮನ್ವಿ ಪ್ಲೇ ಏರಿಯಾ ನೋಡಿಬಿಟ್ಲು. ಅಷ್ಟೇ ಮುಗೀತು. ಪ್ಲೇ ಏರಿಯಾ ನೋಡ್ತು ಅಂತಂದರೆ ಅವಳಲ್ಲಿ ಮಿನಿಮಮ್ 1 ಅವರ್ ಕಮ್ಮಿ ಬರೋದೇ ಇಲ್ಲ. ಸೊ ಗುಂಡಣ್ಣನು ಅಷ್ಟೇ, ಇಳಿಸ್ಬಿಡಿ ನಾನು ಹೋಗ್ತಾ ಇರ್ತೀನಿ ಅಂತ ಹೇಳಿ ಇಡೀ ಪಾರ್ಕ್ ಸುತ್ತ ಹೊಡಿತಾ ಇದ್ದ. ಚೆನ್ನಾಗಿದೆ ಇಲ್ಲಿ ಕಿಡ್ಸ್ ಪಾರ್ಕು, ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಜಾರಬಂಡಿಗಳಿತ್ತು, ಮತ್ತು ಕೆಲವು ಹಕ್ಕಿಗಳು, ನವಿಲು ಅದೆಲ್ಲ ಇತ್ತು. ಅದಲ್ಲದೆ ಅದನ್ನು ಯಾವುದನ್ನು ಸಮನ್ವಿ ಬಾದರ್ ಮಾಡಲಿಲ್ಲ. ಅವಳಿಗೆ ಬೇಕಾಗಿದ್ದದ್ದು ಪಾರ್ಕಲ್ಲಿ ಆಟ ಆಡೋದು. ಸೊ ಅವಳನ್ನ ಪಾರ್ಕಲ್ಲೆಲ್ಲ ಆಟ ಆಡಿಸಿ ಆದಮೇಲೆ ನಾವು ಬಂದ್ವಿ ಅರಮನೆ ಕಡೆಗೆ. ಸೊ ಅರಮನೆಗೆ ಲೈಟ್ ಹಾಕೋದು ಇನ್ನೂ ತುಂಬ ಹೊತ್ತಿದೆ ಅಂತ ಹೇಳ್ಬಿಟ್ಟು ನಾವು ಸರಿ ಟಾಂಗಾ ರೈಡ್ ಹೋಗೋಣ ಅಂತ ಹೇಳಿ. ಇದುವರೆಗೂ ಎಷ್ಟು ಸಲ ಮೈಸೂರಿಗೆ ಹೋಗಿದ್ರು ಟಾಂಗಾ ಗಾಡೀಲಿ ಹೋಗೇ ಇಲ್ಲ. ಇನ್ನೊಂದು ಟ್ರೆಡಿಷ್ನಲ್ ಈ ಥರ ಚಾರಿಯಟ್ ಥರ ಇಲ್ದಿರೋದು ಅದೇನಂತಾರೆ ಟ್ರೆಡಿಷ್ನಲ್ ಟಾಂಗಾ ಗಾಡಿ ಇರುತ್ತಲ್ಲ, ಅದನ್ನು ತೋರಿಸಿದ್ರು ಮೊದಲು. ಆದರೆ ನಂಗೆ ಅದರಲ್ಲಿ ಕುತ್ಕೊಳ್ಳೋಕೆ ಭಯ. ಗುಂಡಣ್ಣನೆಲ್ಲ ಎತ್ಕೊಂಡು ಒಂದು ಸಡನ್ನಾಗಿ ಹಠ ಮಾಡಿದ್ರೆ ಅಥವಾ ಹಾಲು ಬೇಕು ಅಂತ ಹತ್ತಿರ, ಮತ್ತು ಆ ಗಾಡಿಲೆಲ್ಲ ಅಷ್ಟು ಕಂಫರ್ಟಬಲ್ ಆಗಲ್ಲ ಅಂತ ಹೇಳಿ ಈ ಥರ ಚಾರಿಯಟ್ ಥರ ಇರೋ ಒಂದು ಟಾಂಗಾ ಗಾಡಿನಲ್ಲಿ ಮೈಸೂರು ಅರಮನೆ ಸುತ್ತ ಒಂದು ರೌಂಡ್ ಹೋಗಿ ಬರ್ತಾ ಇದ್ದೀವಿ. ಈ ಟಾಂಗಾ ರೈಡ್ ಎಂಜಾಯ್ ಮಾಡಿದಷ್ಟು ನಾನು ಇಡೀ ಮೈಸೂರು ಟ್ರಿಪ್ಪಲ್ಲಿ ಬೇರೆ ಯಾವುದೋ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಅಷ್ಟು ಚೆನ್ನಾಗಿತ್ತು. ಮೊದಲನೇ ಸಲ ಏನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತೆ. ಸೊ ಸಮನ್ವಿಗೂ ಮೊದಲನೇ ಸರಿ, ಸಮನ್ವಿಗೆ ಬಿಡಿ ನನಗೂ ಕೂಡ ಇದು ಮೊದಲನೇ ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ಮತ್ತು ಈ ಟಾಂಗಾ ಗಾಡೀಲಿ ಹೋಗ್ಬೇಕಾದ್ರೆ ಟಾಂಗಾ ಓಡಿಸೋರು ಹೇಳಿದ್ರು ಗೌರ್ಮೆಂಟ್ ಅವರಲ್ಲಿ ಸಿಲ್ಕ್ ಎಂಪೋರಿಯಮ್ಮು ಮತ್ತು ಸ್ಯಾಂಡ್ಲ್ವುಡ್ ಎಂಪೋರಿಯಮ್ ಅಂದರೆ ಸಿಲ್ಕ್ ಫ್ಯಾಕ್ಟ್ರಿ ಮತ್ತು ಸ್ಯಾಂಡ್ಲ್ವುಡ್ ಎಂಪೋರಿಯಮ್ ಮಾಡಿದ್ದಾರೆ, ಒಂದ್ಸಲಿ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಮಗೆಲ್ಲ ಮೊದಲೇ ಸೀರೆಗಳು ಅಂತಂದರೆ ಕಿವಿ ಟಂಗ್ ಅಂತ ಆಗ್ಬಿಡುತ್ತೆ. ಆಯ್ತಾಯ್ತು ಬನ್ನಿ ಫಸ್ಟ್ ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಸೀರೆಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಸಿಲ್ಕ್ ಫ್ಯಾಕ್ಟ್ರಿ ಇದೆ ಆ್ಯಕ್ಚುಲಿ. ಎಲ್ಲ ಥರ ಸೀರೆಗಳು ಇರುತ್ತೆ, ಹ್ಯಾಂಡ್ಲೂಮ್ ಸೀರೆಗಳು, ಕಾಟನ್ನು, ಎಂಬ್ರಾಯ್ಡ್ರಿ, ಕ್ರೇಪು, ಎಲ್ಲ ಥರ ಸಿಲ್ಕ್ ಸ್ಯಾರೀಸು, ಪ್ರತಿಯೊಂದು ಚಿಕ್ಕ ರೇಂಜಿಂದ ಹಿಡಿದು ಹೈಯೆಸ್ಟ್ ರೇಂಜ್ ಸೀರೆಗಳವರೆಗೂ ಎಲ್ಲ ಇತ್ತು ಈ ಸಿಲ್ಕ್ ಫ್ಯಾಕ್ಟ್ರಿನಲ್ಲಿ.
ಸರಿ ಹೋದ್ಮೇಲೆ ಬರೀ ಕೈಯಲ್ಲಿ ಹೇಗೆ ಬರೋದು ಅಂತ ಹೇಳಿ ಅಲ್ಲಿ ಒಂದು ನನಗೆ ತುಂಬ ಇಷ್ಟವಾದ ಒಂದು ಕಾಫಿ ಬ್ರೌನ್ ಕಲರ್ ಸೀರೆ ಇತ್ತು, ಅದನ್ನು ತಗೊಂಡು ಬಂದೆ. ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಹೊರಟಾಗಲೇ ನಾನು ಜಾನು ಹತ್ರ ಕೇಳಿದ್ದೆ, ಮೈಸೂರಲ್ಲಿ ಮೈಸೂರು ಸಿಲ್ಕ್ KSIC ಅವ್ರದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆಯಂತೆ, ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ, ಸೀರೆಗಳು ತುಂಬ ಚೆನ್ನಾಗಿ ತುಂಬ ಕಲೆಕ್ಷನ್ಸ್ ಇದೆಯಂತೆ ಅಂತ ಕೇಳಿದ್ದೆ. ಸರಿ ಹೊರಡೋ ದಿನ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಮುಂಚೆ ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ ಕರ್ಕೊಂಡು ಬಂದುಬಿಟ್ರಲ್ಲ, ಇಲ್ಲೇ ಇಷ್ಟವಾಯಿತು ಒಂದು ಸೀರೆ ಅಂತ ಹೇಳಿ ಇಲ್ಲೇ ತೊಗೊಂಡ್ಬಿಟ್ಟೆ. ಹಾಗಾಗಿ KSIC ಅವ್ರದ್ದು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲಿಲ್ಲ. ಸರಿ ಇಲ್ಲೂ ತೊಗೊಂಡು ಮತ್ತೊಂದು ತೊಗೊಂಡು ಸಿಕ್ಕಾಪಟ್ಟೆ ಸೀರೆ, ಇಲ್ಲಿ ಯಾವುದೂ ಹಬ್ಬನೂ ಇಲ್ಲ, ಯಾವುದೂ ಒಕೇಶನ್ನೂ ಇಲ್ಲ, ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದು ಯಾಕೆ ಅಂತ ಮತ್ತೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಔಟ್ಲೆಟ್ಟಿಗೆ ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೋಗ್ಬೇಕು. ಸುಮಾರು ಜನ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಅಂತ ಹೇಳಿ. ಸರಿ ಸೀರೆ ಎಲ್ಲ ತೊಗೊಂಡಾದ್ಮೇಲೆ ಫೈನಲಿ ಅರಮನೆ ಹತ್ರ ಬಂದ್ವಿ. 6:15 ಕರೆಕ್ಟಾಗಿ ಬಂದುಬಿಟ್ವಿ. 7 ಗಂಟೆಗೆ ಲೈಟ್ ಹಾಕ್ತಾರಲ್ಲ, ಸೊ ಅರಮನೆ ಆವರಣ ಪ್ರವೇಶ ಮಾಡ್ತಿದ್ದಂಗೆ ಏನೋ ಒಂಥರ ಖುಷಿ. ಅದೇ ಟೈಮ್ಗೆ ಗುಂಡಣ್ಣ ಸ್ವಲ್ಪ ಕ್ರ್ಯಾಂಕಿಯಾಗಿ ಹೋಗಿದ್ದ, ಅವ್ನಿಗೆ ಹಶ್ವಾಗಿ ಹೋಗಿತ್ತು. 7 ಗಂಟೆ 7:15 ಅವ್ನು ಊಟದ ಟೈಮು. ಸರಿ ಲೈಟ್ ಹಾಕಿದ ತಕ್ಷಣ ಒಂದು 10 ನಿಮಿಷ ಇದ್ದು ಆಮೇಲೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಅವ್ನು ಯಾಕೋ 7 ಗಂಟೆಗೆ ತುಂಬ ಕ್ರ್ಯಾಂಕಿ ಆಗೋದು. ಅಲ್ಲಿ ನಿಂತ್ಕೊಂಡು ಒಂದು 4 ಫೋಟೋಗಳು ತೆಕ್ಕೊಳ್ಳೋಕೆ ಕೂಡ ಬಿಡಲಿಲ್ಲ. ಮತ್ತು ನಮ್ಮ ಸಮನ್ವಿಗೆ ಮೊದಲನೇ ಸಲ ಅರಮನೆ ತೋರಿಸಿದ್ದು ನನಗಂತೂ ತುಂಬ ಖುಷಿಯಾಯಿತು. ಅವಳು ಕೇಳ್ತಾ ಇದ್ಲು, ಮಹಾರಾಜರು ಇವಾಗಲೂ ಇರ್ತಾರ ಅಮ್ಮ ಈ ಅರಮನೆಯಲ್ಲಿ ಅಂತೆಲ್ಲ ಕೇಳಿ. ಅರಮನೆ ನೋಡಿಕೊಂಡು ಆ್ಯಕ್ಚುಲಿ ಮುಂಚೆನೇ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅರಮನೆ ಆಚೆ ಎಲ್ಲ ಏನೇನೋ ಇಟ್ಕೊಂಡಿರ್ತಾರಲ್ವ ಚಿಕ್ಕ ಪುಟ್ಟ ವಸ್ತುಗಳು, ಅದೆಲ್ಲ. ಜೊತೆಗೆ ನನಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ತೊಗೊಂಡೆ. ಸೊ ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಟೆಲ್ ರೂಮಿಗೆ ಬಂದುಬಿಟ್ವಿ. ಮತ್ತು ಮಾರನೇ ದಿನ ಫೈನಲಿಗೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಝೂಗೆ ಆ್ಯಕ್ಚುಲಿ ಏನು ಗೊತ್ತಾ, ಬೆಳಗ್ಗೆ ಹೋಗಬೇಕು, ಇಲ್ಲ ಅಂತಂದರೆ ಸಂಜೆ 4 ಗಂಟೆ ಮೇಲೆ ಹೋಗಬೇಕು. ನಾವೇನು ಮಾಡಿದ್ವಿ, ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು 11:15 ಹಾಗೆ ಇದನ್ನು ಚೆಕ್ಔಟ್ ಮಾಡಿಬಿಟ್ಟೆ ಹೊರಟ್ಬಿಡೋಣ ಅಂತ ಹೇಳಿ. ಬೆಳಗ್ಗೆ ತಿಂಡಿ ಎಲ್ಲ ತಿಂದು ಒಂದು 11:15 ಹಾಗೆ ಹೋಟೆಲ್ ರೂಮ್ ಚೆಕ್ಔಟ್ ಮಾಡಿ ಝೂ ನೋಡೋಣ ಅಂತ ಹೊರಟಿದ್ದು. ಸಮನ್ವಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವಳ ಫೇವ್ರೆಟ್ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಬಾಯ್ ಹೇಳ್ತಾ ಇದ್ದಾಳೆ. ಮತ್ತು ರೆಸ್ಟೋರೆಂಟಲ್ಲಿ ಅಲ್ಲಿ ಸ್ಟಾಫ್ ಎಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಅವಳಿಗೆ. ಅವ್ರಗಳ ಹತ್ರ ಎಲ್ಲ ಹೋಗಿ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಬಾಯ್ ಹೇಳ್ತಾ ಇದ್ದಾಳೆ. ಹೋಟೆಲ್ ರೂಮಿಗೆ ಬಾಯ್ ಹೇಳ್ತಾ ಇದ್ದಾಳೆ. ಶಿ ವಾಸ್ ಸೋ ಅಟ್ಯಾಚ್ಡ್ ಈ ಹೋಟೆಲ್ಗೆ. ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದರು. ಸೊ ಅವಳಿಗೆ ಒಂಥರ ತುಂಬ ಇಷ್ಟ ಆಯಿತು. ಹಾಗಾಗಿ ಸೊ ಬಿಲ್ಲೆಲ್ಲ ಸೆಟ್ಲ್ ಮಾಡಿ ಸೊ ನಾವು ಹೊರಟಿದ್ದೀವಿ ಝೂ ಕಡೆಗೆ. ಝೂಗೆ ಅದೇ ಆಗಲೇ ಹೇಳ್ತಿದ್ನಲ್ಲ, ಮಧ್ಯಾಹ್ನ ಫೀಡಿಂಗ್ ಟೈಮ್ ಆದಮೇಲೆ ನಾವು ಹೋಗಿದ್ದು. 12 ಗಂಟೆಯಿಂದ 12:45ವರೆಗೂ ಝೂ ಒಳಗಡೆ ಬಿಡೋದಿಲ್ಲ, ಯಾಕಂತಂದರೆ ಆನಿಮಲ್ಸ್ ಫೀಡ್ ಮಾಡ್ತಿರ್ತಾರಂತೆ. ಸೊ ನಾವು ಹೋಗೋಷ್ಟರಲ್ಲಿ ಹುಲಿ, ಚಿರತೆ, ಸಿಂಹ ಎಲ್ಲ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡ್ತಾಯಿತ್ತು. ಎಲ್ಲಿದೆ ಸಿಂಹ, ಎಲ್ಲಿದೆ ಹುಲಿ ಅಂತ ಹುಡುಕ್ತಾ ಇದ್ವಿ ನಾವು. ಮುಖ್ಯವಾಗಿ ನಾವು ಝೂ ಹೋಗಿದ್ದೇನೆ ಸಮನ್ವಿಗೆ ಲೈವ್ ಆಗಿ ಸಿಂಹ, ಹುಲಿ, ಚಿರತೆ ಎಲ್ಲ ತೋರಿಸ್ಬೇಕು ಅಂತ. ಅವಳು ಸಾಮಾನ್ಯ ಈ ಕಾರ್ಟೂನಲ್ಲಿ ಅಥವಾ ಟಿ ವಿಗಳಲ್ಲಿ ಆ ಥರನೇ ನೋಡಿರ್ತಾಳೆ. ಅವಳು ಇಲ್ಲಿ ಬನ್ನೇರುಘಟ್ಟಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ಲು. ಸರಿ ಅದಕ್ಕೆ ಬದಲು ಇಲ್ಲೇ ಮೈಸೂರಿಗೆ ಹೋಗಿದ್ದೀವಲ್ಲ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಬಟ್ ಇಟ್ ವಾಸ್ ಎ ಫ್ಲಾಪ್ ಶೋ. ಪಾಪ ಅವಳು ನೋಡಲೇ ಇಲ್ಲ, ಹುಲಿ ಆಗಲಿ ಚಿರತೆ ಆಗಲಿ ಸಿಂಹನಾಗಲಿ. ಝೂನಲ್ಲಿ ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ಮಗುನ ಎತ್ಕೊಂಡು. ಮತ್ತು ಸಮನ್ವಿ ಅಷ್ಟು ದೂರ ನಡೆಯಲ್ಲ, ಅವಳು ಎತ್ಕೊ ಅಂತ ಶುರು ಮಾಡ್ತಾಳೆ. ಹಾಗಾಗಿ ನಾವು ಬಗ್ಗಿ ತೊಗೊಂಡ್ಬಿಟ್ಟಿದ್ವಿ ಇಬ್ಬರು. ನಾವು 2 ಅಡಲ್ಟ್ಸ್ ಮತ್ತು 5 ವರ್ಷದ ಮೇಲ್ಪಟ್ಟ ಮಕ್ಳಿಗೂ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಸೊ ಅಷ್ಟು ಜನದಿಂದ 400 ರೂಪಾಯಿ, ನಮ್ಮ 3 ಜನದಿಂದ 400 ರೂಪಾಯಿ ಬಗ್ಗಿಗೆ. ಪ್ರಾಣಿಗಳೆಲ್ಲ ಇನ್ನೂ ಎದ್ದಿದ್ದರೆ ಅಥವಾ ಅವು ಚೆನ್ನಾಗಿ ಲೈವ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಅಂತ ಅನ್ನಿಸ್ತು. ಆದರೆ ಪಾಪ ಅಂತ ಅನ್ನಿಸ್ತು. ತುಂಬ ತೆಳ್ಳಗಿದೆ, ಒಂಥರ ತುಂಬ ಬಡಕಲಾಗಿದೆ ಅಂತ ಅನ್ನಿಸ್ತು. ಝೂ ಅಲ್ಲಿರೋ ಒಂಟಿಯಾಗಿರತ್ತವಲ್ಲ, ಬೇಜಾರಾಗ್ಬಿಡುತ್ತೆ. ನಾವು ಅದೇ ಮಾತಾಡ್ಕೊಳ್ತಿದ್ವಿ. ಅಟ್ಲೀಸ್ಟ್ ಜೊತೆಗೆ ಒಂದು ಸಿಂಹದ ಜೊತೆ ಇನ್ನೊಂದು ಸಿಂಹನ ಹಾಕಿದ್ರೆ ಎಷ್ಟೋ ಲವಲವಿಕೆಯಿಂದ ಇರುತ್ತೆ. ಒಂದೊಂದನ್ನೇ ಬಿಟ್ಟರೆ ಅವಕ್ಕೂ ಬೇಜಾರಾಗ್ಬಿಡುತ್ತೆ ಅಲ್ವಾ ಅಂತ. ಆದರೆ ಇಟ್ಸ್ ಓಕೆ, ನಾವು ದೊಡ್ಡವರಾಗಿ ನೋಡ್ತಾ ಇದ್ದೀವಿ ಆ ಥರ ಅನಿಸುತ್ತೆ. ಆದರೆ ಚಿಕ್ಕವರಿದ್ದಾಗ ನಾನು ಕೂಡ ಈ ಝೂನ ಅಷ್ಟೇ ಎಂಜಾಯ್ ಮಾಡಿದೆ. ಪ್ರಾಣಿಗಳು ನೋಡಿದಾಗ ಅಷ್ಟೇ ಖುಷಿಯಾಗಿತ್ತು. ಅದೇ ಖುಷಿ, ಅದೇ ಎಂತೂಸಿಯಾಸಮ್ ನಮ್ಮ ಸಮನ್ವಿಯಲ್ಲಿ ನೋಡಿದೆ. ಅವಳು ಖುಷಿಯಾಗಿ ಎಲ್ಲ ಪ್ರಾಣಿಗಳನ್ನೂ ನೋಡ್ತಾ ಇದ್ಲು. ಸೊ ಯಾವಾಗಲೂ ಫೋಟೋನಲ್ಲೋ ಟಿ ವಿಯಲ್ಲೋ ನೋಡೋದಕ್ಕಿಂತ ಲೈವ್ ಆಗಿ ನೋಡಿದಾಗ ಮಕ್ಕಳಿಗೆ ಇನ್ನೂ ಖುಷಿ ಜಾಸ್ತಿ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ಮೈಸೂರು 3 ದಿನದ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ತುಂಬ ಜಾಗಗಳನ್ನಂತೂ ನೋಡಲಿಲ್ಲ, ಬಿಕಾಸ್ ಮಕ್ಕಳಿರೋದ್ರಿಂದ ಸ್ವಲ್ಪ ಲೀಜರ್ ಟೈಮ್ ಇಟ್ಕೊಳ್ಬೇಕಾಗತ್ತೆ. ಅವರ ನಿದ್ದೆ ಊಟ ಸಮಯಗಳನ್ನೂ ನೋಡಿ ಹೊರಗೆ ಹೋಗೋದು ಪ್ಲ್ಯಾನ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಜಾಗ ಕವರ್ ಮಾಡಿದ್ರು. ಹೋಗಿದ್ದ ಜಾಗಗಳೆಲ್ಲದೂ ಚೆನ್ನಾಗಿತ್ತು. ಮಕ್ಕಳಿಬ್ರೂ ಎಂಜಾಯ್ ಮಾಡಿದ್ರು.
ಮತ್ತೆ ಇಷ್ಟೆಲ್ಲ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದಿದ್ದಾಯಿತು. ಮತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಇದು ತುಂಬ ಲಾಂಗ್ ವಿಡಿಯೋ. ನಾನು ಇಷ್ಟು ದಿನ ಇಷ್ಟು ದೊಡ್ಡ ವಿಡಿಯೋ ಹಾಕೇ ಇಲ್ಲ. ಯಾಕೆ ಎರಡೆರಡು ಮಾಡಬೇಕು ಅಂತ ಹೇಳಿ ಒಂದೇ ವಿಡಿಯೋನಲ್ಲಿ ಇಡೀ ಟ್ರಿಪ್ ವಿಡಿಯೋನ ಹಾಕ್ಬಿಟ್ಟಿದ್ದೀನಿ. ಐ ಹೋಪ್ ಇಲ್ಲಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಲಾಂಗ್ ವಿಡಿಯೋ ಇದ್ರೂ ಕಡೆ ತನಕ ವಿಡಿಯೋ ನೋಡಿರೋದಕ್ಕೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.